24 ಗಂಟೆ ಕಳೆದ್ರೂ ಬೀದರ್ ದರೋಡೆಕೋರರ ಸುಳಿವೇ ಸಿಕ್ಕಿಲ್ಲ. ಬೀದರ್ ದರೋಡೆಕೋರರ ಸೆರೆಗೆ ಪೊಲೀಸರು ಸರ್ಪಕಾವಲು ರಚಿಸಿದ್ದಾರೆ. ಕರ್ನಾಟಕ, ತೆಲಂಗಾಣ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಆರೋಪಿಗಳಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ. ಒಟ್ಟು 10 ಪೊಲೀಸ್ ತಂಡಗಳು ಕಿಡಿಗೇಡಿಗಳ ಸೆರೆಗೆ ಹುಡುಕಾಟ ನಡೆಸಿದೆ. ಹೈದರಾಬಾದ್ನಲ್ಲೂ 4 ಪೊಲೀಸರ ತಂಡ ರಚನೆಯಾಗಿ ಸರ್ಚಿಂಗ್ ಮಾಡ್ತಾ ಇದೆ. ಕರ್ನಾಟಕದಲ್ಲೂ 6 ತಂಡಗಳು ರಚನೆಯಾಗಿವೆ. 2 ರಾಜ್ಯದಿಂದ ಪ್ರತ್ಯೇಕ 10 ಪೊಲೀಸರ ತಂಡ ತಲಾಶ್ ನಡೆಸುತ್ತಿವೆ. ಬೀದರ್ ದರೋಡೆಕೋರರ ಪ್ರಕರಣದಲ್ಲಿ ಇಬ್ಬರನ್ನ ಐಡೆಂಟಿಫೈ ಮಾಡಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ದರೋಡೆಕೋರರನ್ನ ಟ್ರ್ಯಾಕ್ ಮಾಡಿ ಫಾಲೋ ಅಪ್ ಮಾಡ್ತಿದ್ದಾರೆ. 1 ಅಥವಾ 2 ದಿನದಲ್ಲಿ ಇಬ್ಬರನ್ನು ಸೆರೆ ಹಿಡಿಯಲಾಗುತ್ತೆ. ದರೋಡೆ ಮುನ್ನ ಅವರಿಬ್ಬರು ಸುಮಾರು ದಿನದಿಂದ ಫಾಲೋ ಮಾಡಿರಬಹುದು. ಹೈದರಾಬಾದ್ ಕಂಪನಿಗೆ ಬ್ಯಾಂಕ್ನವರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಆರ್ಮ್ಡ್ ಗಾರ್ಡ್ ಎಲ್ಲದನ್ನು ನೋಡಿಕೊಂಡು ದಾಳಿ ಮಾಡಿದ್ದಾರೆ. ಇಂದೋರ್, ಹೈದರಾಬಾದ್ಗೆ ನಮ್ಮ ಪೊಲೀಸರು ಹೋಗಿದ್ದಾರೆ. ಶೀಘ್ರದಲ್ಲೇ ಆರೋಪಿಗಳನ್ನು ಸೆರೆ ಹಿಡಿಯುತ್ತೇವೆ ಎಂದರು. ಬೀದರ್ನಲ್ಲಿ ಶೂಟೌಟ್ ವೇಳೆ ಗಾಯಗೊಂಡಿದ್ದ ಶಿವಕುಮಾರ್ ಆರೋಗ್ಯವನ್ನ ಸಚಿವ ಈಶ್ವರ್ ಖಂಡ್ರೆ ವಿಚಾರಿಸಿದ್ದಾರೆ. ಹೈದರಾಬಾದ್ನ ಕೇರ್ ಆಸ್ಪತ್ರೆಗೆ ಭೇಟಿ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದರು. ವೈದ್ಯರೊಂದಿಗೆ ಗಾಯಾಳು ಶಿವಕುಮಾರ್ ಆರೋಗ್ಯ ವಿಚಾರಿಸಿದರು. ಶಿವಕುಮಾರ್ ಅವರಿಗೆ ಉತ್ತಮ ರೀತಿಯ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಖಂಡ್ರೆ ಮನವಿ ಮಾಡಿದ್ದು, ಚಿಕಿತ್ಸಾ ವೆಚ್ಚ ತಾವೇ ಭರಿಸುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ಗಾಯಾಳು ಶಿವಕುಮಾರ್ ಅವರ ಕುಟುಂಬದವರಿಗೆ ಖಂಡ್ರೆ ಸಾಂತ್ವನ ಹೇಳಿದ್ದಾರೆ. ಬೀದರ್ನಲ್ಲಿ ದರೋಡೆ ನಡೆದಿದ್ದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪೊಲೀಸರೊಂದಿಗೆ ಭೇಟಿ ನೀಡಿದರು. ಶಿವಾಜಿ ಸರ್ಕಲ್ ಬಳಿಯ ಎಸ್ಬಿಐ ಬ್ಯಾಂಕ್ ಮುಖ್ಯ ಕಚೇರಿ ಎದುರು ಕೊಲೆ ಹಾಗೂ ದರೋಡೆ ನಡೆದಿತ್ತು. ಜಾಗ ಪರಿಶೀಲನೆ ನಡೆಸಿದ ಸಚಿವ ಈಶ್ವರ್ ಖಂಡ್ರೆ ಎಡಿಜಿಪಿ ಹರಿಶೇಖರ್ ಜೊತೆ ಸಮಾಲೋಚನೆ ನಡೆಸಿ ತನಿಖೆಯ ಪ್ರಗತಿಯನ್ನು ತಿಳಿದುಕೊಂಡರು. ಆರೋಪಿಗಳನ್ನು ಶೀಘ್ರವೇ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಖಂಡ್ರೆಗೆ ಸಚಿವ ರಹೀಂ ಖಾನ್ ಸಾಥ್ ನೀಡಿದರು. ಬೀದರ್ನಲ್ಲಿ ಶೂಟೌಟ್ ಮಾಡಿದ ಖದೀಮರು ಹೈದರಾಬಾದ್ನಲ್ಲೂ ಮತ್ತೊಂದು ಗುಂಡಿನ ದಾಳಿ ನಡೆಸಿದ್ರು. ಅಫ್ಸಲ್ ಗಂಜ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆಗೆ ಖಾಸಗಿ ಬಸ್ ಮ್ಯಾನೇಜರ್ ಮೇಲೆ ಶೂಟೌಟ್ ಮಾಡಿದ್ರು. ಖದೀಮರು ನಡೆಸಿದ ಶೂಟೌಟ್ನಲ್ಲಿ ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಜಹಂಗೀರ್ ಗಂಭೀರ ಗಾಯಗೊಂಡಿದ್ದಾರೆ. ಗುಂಡಿನ ದಾಳಿ ನಡೆಸಿ ರೋಷನ್ ಟ್ರಾವೆಲ್ಸ್ನಿಂದ ಆರೋಪಿಗಳು ಪರಾರಿಯಾಗಿದ್ದಾರೆ. ಹೈದರಾಬಾದ್ನಲ್ಲಿ ಆರೋಪಿಗಳಿಗಾಗಿ ತೀವ್ರ ಶೋಧ ನಡೀತಾ ಇದೆ. ತೆಲಂಗಾಣ ಪೊಲೀಸರು 4 ತಂಡ ರಚನೆ ಮಾಡಿ ಆರೋಪಿಗಳಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ. ಖದೀಮರು ಪರಾರಿಯಾದ ರಸ್ತೆಗಳ ಸಿಸಿಟಿವಿ ಫುಟೇಜ್ಗಳ ಪರಿಶೀಲನೆ, ಪ್ರಮುಖ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿ ಶೋಧ ನಡೆಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.